ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿ ಬಕಪಕ್ಷಿಗಳಂತೆ ಕಾಯುತ್ತಿದ್ದ ರೈತರಿಗೆ ಶುಭ ಸುದ್ದಿ. ಅರ್ಜಿಗಳ ವಿಲೇವಾರಿಗೆ ಮುಂದಾದ ಶಾಸಕ ಪ್ರದೀಪ್ ಈಶ್ವರ್. ದನ ಮೇಯಿಸಲು ಹೋದ ಮಹಿಳೆ ಮೇಲೆ ಚಿರತೆ ದಾಳಿ. 40 ವರ್ಷದ ಮಹಿಳೆ ಬಲಿ. ಚಿರತೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಜಿಲ್ಲಾಧಿಕಾರಿ. ವಿಪಿಜೆ ರಾಮ್ಜಿ ಮಸೂದೆ ಜಾರಿ ಖಂಡಿಸಿ ಮಸೂದೆ ಪ್ರತಿ ಸುಟ್ಟು ಹಾಕಿ ಬಾಗೇಪಲ್ಲಿಯಲ್ಲಿ ಸಿಪಿಐಎಂನಿಂದ ಪ್ರತಿಭಟನೆ. ಪ್ರಿಯಕರನ ಪಿತೂರಿಗೆ ಸಪ್ತಪದಿ ತುಳಿದಿದ್ದ ಯುವತಿ ಬಾಳಲ್ಲಿ ಬಿರುಗಾಳಿ. ಮನೆಯಿಂದ ಹೊರ ಹಾಕಿದ ಗಂಡ. ಪ್ರಿಯಕರನ ಫೋಟೋ ಹಿಡಿದು ಧರಣಿಗೆ ಕುಳಿತ ಯುವತಿ. ವಾರ್ತೆಗಳ ವಿವರ. ಅಕ್ರಮ ಸಕ್ರಮ ಯೋಜನೆಯಲ್ಲಿ ವ್ಯವಸಾಯಕ್ಕೆಂದು ಸಾಗುವಳಿ ಮಾಡುತ್ತಿರುವ ಸುಮಾರು 16,000ಕ್ಕೂ ಹೆಚ್ಚು ರೈತರು ಫಾರಂ ನಂಬರ್ 50, 53 ಹಾಗೂ 57ರಲ್ಲಿ ಅರ್ಜಿ ಹಾಕಿಕೊಂಡು ಬಕಪಕ್ಷಿಗಳಂತೆ ಕಾಯುತ್ತಿರುವ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸುಮಾರು 16,000 ರೈತರಿಗೆ ಸರಿಸುಮಾರು 10 ವರ್ಷಗಳ ನಂತರ ವಿಲೇವಾರಿ ಆಗುವ ಸೂಚನೆಗಳು ಕಾಣ್ತಿವೆ. ದರಖಾಸ್ತು ಕಮಿಟಿ ಅಧ್ಯಕ್ಷರು ಆಗಿರುವ ಶಾಸಕ ಪ್ರದೀಪ್ ಈಶ್ವರ್ ಇಂದು ನಡೆಸಿದ ಕಂದಾಯ ಅಧಿಕಾರಿಗಳ ಸಭೆಯಲ್ಲಿ ಆದಷ್ಟು ಬೇಗ ಅರ್ಹರ ಅರ್ಜಿಗಳನ್ನು ಕ್ಲಿಯರ್ ಮಾಡಲಾಗುವುದು ಎಂದು ತಿಳಿಸಿರುವುದು ರೈತರ ಮೊಗದಲ್ಲಿ ಸಂತಸ ಮೂಡಿಸಿದೆ. ಹೌದು, ಸರಿಸುಮಾರು 10 ವರ್ಷಗಳ ನಂತರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪೆಂಡಿಂಗ್ ಇರುವ ಫಾರಂ ನಂಬರ್ 50, 53 ಹಾಗೂ 57 ಅರ್ಜಿಗಳ ವಿಲೇವಾರಿಗೆ ಮುಹೂರ್ತ ಕೂಡಿ ಬಂದಂತೆ ಕಾಣ್ತಿದೆ. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಇದ್ದಾಗ ಫಾರಂ ನಂಬರ್ 50 ಮತ್ತು 53 ಅರ್ಜಿಗಳನ್ನು ಮಂಜೂರು ಮಾಡಲಾಗಿತ್ತು. ತದನಂತರ ಇದೇ ಮೊದಲ ಬಾರಿಗೆ ಬಾಕಿ ಇರುವ ಅರ್ಜಿಗಳ ವಿಲೇವಾರಿಗೆ ಶಾಸಕ ಪ್ರದೀಪ್ ಈಶ್ವರ್ ಮುಂದಾಗಿದ್ದಾರೆ. ದರಖಾಸ್ತು ಕಮಿಟಿ ಮೀಟಿಂಗ್ ಇವತ್ತಿದೆ. ಶಾಸಕರು ಸಭೆಗೆ ಬರ್ತಿದ್ದಾರೆ ಎಂದು ಗೊತ್ತಾಗ್ತಿದ್ದಂತೆ ಎಸಿ ಕಚೇರಿ ಆವರಣದಲ್ಲಿ ನೂರಾರು ಜನ ಜಮಾಯಿಸಿ ಬಿಟ್ಟಿದ್ರು. ಎಸಿ ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕು ಕಂದಾಯ ಅಧಿಕಾರಿಗಳ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿ ನಡೆಸಿದ ಶಾಸಕ ಪ್ರದೀಪ್ ಈಶ್ವರ್, ಫಾರಂ ನಂಬರ್ 50 ಮತ್ತು 53 ಅಡಿ ಅರ್ಜಿ ಹಾಕಿಕೊಂಡಿರುವ ಎಸ್ಸಿ ಎಸ್ಟಿ ಜನರು 1 ವರ್ಷ ಅನುಭವದಲ್ಲಿ ಇರಬೇಕು. ಸಾಮಾನ್ಯ ವರ್ಗದವರಾದರೆ 3 ವರ್ಷ ಅನುಭವದಲ್ಲಿ ಇರಬೇಕು. ಅದು ಸರ್ಕಾರಿ ಜಮೀನಿಗೆ ಅನ್ವಯ ಆಗುತ್ತೆ. ಆದರೆ ಫಾರಂ ನಂಬರ್ 57 ಆದರೆ ಕೇವಲ ಗೋಮಾಳ ಜಮೀನು ಹಾಕಿದ್ರೆ ಮಾತ್ರ ಮಂಜೂರು ಮಾಡಲು ಆಗುತ್ತೆ ಎಂದರು. ಈಗ ಇದರಲ್ಲಿ ನೆಕ್ಸ್ಟ್ ಮೀಟಿಂಗ್ 1 ತಿಂಗಳಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ. ಇಷ್ಟಲ್ಲಿ ನಾನು ಎಲ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ. ಫಸ್ಟ್ ಮೀಟಿಂಗಲ್ಲಿ ಎಷ್ಟು ಫೈಲ್ಸ್ ಆದರೆ ಅಷ್ಟು ತೊಗೊಂಬನ್ರಪ್ಪ, ನಾವು ಬೇಗ ಕ್ಲಿಯರ್ ಮಾಡೋಣ ಅಂತ. ಅದರ ಎಕ್ಸಾಕ್ಟ್ ನಂಬರ್ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ ಹೇಳ್ತೀನಿ. ಈಗ ಅರ್ಜಿಗಳ ಸಂಖ್ಯೆ ಹೇಳಿದ್ದೀನಿ. ನೆಕ್ಸ್ಟ್ ಮೀಟಿಂಗಲ್ಲಿ ಎಷ್ಟು ಅರ್ಜಿಗಳು ಕ್ಲಿಯರ್ ಮಾಡುತ್ತೋ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ. ನಾನು ನನ್ನ ಕ್ಷೇತ್ರದ ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ರೈತರಿಗೆ ಎಲ್ರಿಗೂ ವಿನಂತಿಸ್ತೀನಿ, ಕಾನೂನು ರೀತಿ ನಿಮ್ಮದಿದ್ದರೆ ದಯವಿಟ್ಟು ಯಾರನ್ನೂ ಮಧ್ಯವರ್ತಿಗಳನ್ನ ಯಾರನ್ನೂ ಅವಲಂಬಿಸಬೇಡಿ. ನೀವು ದಯವಿಟ್ಟು ಇಲ್ಲಿ ಎಳ್ಳಷ್ಟು ಭ್ರಷ್ಟಾಚಾರ ಇರಲ್ಲ. ಕ್ಲಿಯರಾಗಿ ನಿಮ್ಮದು ಲೀಗಲ್ ಆಗಿ ಬಂದರೆ ನಾವು ಇಮಿಡಿಯೇಟಾಗಿ ಮಾಡಿಕೊಡ್ತೀವಿ, ಕಾನೂನು ರೀತಿ ಮಾಡಿಕೊಡ್ತೀವಿ ಅಂತ ನಾನು ಇಷ್ಟು ಮಾತ್ರ ರೈತರಿಗೆ ಹೇಳಬಲ್ಲೆ. ದರಖಾಸ್ತು ಕಮಿಟಿ ನಮ್ಮ ಬಚ್ಚೇಗೌಡ ಸಾಹೇಬ್ರ ಕಾಲದಲ್ಲಿ ಆಗಿದ್ದಿತ್ತು, ನಂತರ ಇಷ್ಟೇ ಆಗಿರಲಿಲ್ಲ. ನಾನು ನಮ್ಮ ಬಚ್ಚೇಗೌಡ ಸಾಹೇಬ್ರ ಮಾರ್ಗದರ್ಶನ ಆಶೀರ್ವಾದದಿಂದ ಈಗಿದು, ಯಾಕೆಂದರೆ ಅವರೆಷ್ಟು ತುಂಬ ಫೈಲ್ಸ್ ಇವತ್ತು ಅವ್ರ ಹೆಸರನ್ನ ನಮ್ಮ ಭಾಗದಲ್ಲಿ, ಮಂಡಿಕಲ್ ಭಾಗದಲ್ಲಿ ಅವ್ರ ಹೆಸರು ಇವತ್ತು ನೆನೆಸ್ಕೊತಾರೆ. ಇನ್ನು 10 ವರ್ಷಗಳ ಅವಧಿಯಲ್ಲಿ ಫಾರಂ ನಂಬರ್ 53ರಲ್ಲಿ ಚಿಕ್ಕಬಳ್ಳಾಪುರ ಕಸಬಾದಲ್ಲಿ 634, ನಂದಿ ಹೋಬಳಿಯಲ್ಲಿ 1048, ಮಂಡಿಕಲ್ ಹೋಬಳಿಯಲ್ಲಿ 598, ಮಂಚೇನಹಳ್ಳಿಯಲ್ಲಿ 512 ಅರ್ಜಿಗಳು ಬಂದಿವೆ. ಫಾರಂ ನಂಬರ್ 57 ಕಸಬಾದಲ್ಲಿ 2909, ನಂದಿ ಹೋಬಳಿಯಲ್ಲಿ 3786, ಮಂಡಿಕಲ್ ಹೋಬಳಿಯಲ್ಲಿ 4819 ಹಾಗೂ ಮಂಚೇನಹಳ್ಳಿಯಲ್ಲಿ 2456 ಅರ್ಜಿಗಳು ಬಂದಿವೆ. ನಮ್ಮ ಕಂದಾಯ ಅಧಿಕಾರಿಗಳ ಪ್ರಕಾರ ಈ ಅಂಕಿ ಸಂಖ್ಯೆ ದೊರಕಿದ್ದು ಇಂದು ಅರ್ಜಿಗಳ ಲೆಕ್ಕ ಪಡೆದಿದ್ದು ಆದಷ್ಟು ಬೇಗ ಅರ್ಜಿಗಳ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ವೇಳೆ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ರಶ್ಮಿ, ಮಂಚೇನಹಳ್ಳಿ ತಹಶೀಲ್ದಾರ್ ಪೂರ್ಣಿಮಾ ಹಾಗೂ ಆರ್ಐಗಳು, ವಿಎಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಾನುವಾರುಗಳನ್ನು ಮೇಯಿಸಲು ಹೋದ ವೇಳೆ ಮಹಿಳೆಯೊಬ್ಬರು ಚಿರತೆ ದಾಳಿಯಿಂದ ಮೃತಪಟ್ಟಿರುವ ಆಘಾತಕಾರಿ ಘಟನೆ ತುಮಕೂರು ಜಿಲ್ಲೆ ತುರುವೇಕೆರೆ ಪಟ್ಟಣದಲ್ಲಿ ಸಂಭವಿಸಿದೆ. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಖಡಕ್ ಸೂಚನೆ ನೀಡಿದ್ದು, ಚಿರತೆಯಿಂದ ಆಗುವ ಅನಾಹುತಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಕ್ರಮ ವಹಿಸಲು ಗ್ರಾಮ ಪಂಚಾಯಿತಿಗಳಿಗೆ ಸೂಚನೆ ನೀಡಲಾಗಿದೆ.
ಚಿರತೆ ದಾಳಿಯಿಂದ ಮಹಿಳೆಯೊಬ್ಬರು ಸಾವನ್ನಪ್ಪಿರುವ ದುರ್ಘಟನೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಜಾನುವಾರುಗಳನ್ನು ಮೇಯಿಸಲು ತೆರಳಿದ್ದ ವೇಳೆ ಚಿರತೆ ದಾಳಿ ನಡೆಸಿ ಸುಜಾತ 40 ವರ್ಷದ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ಬಳಿಕ ತುರುವೇಕೆರೆ ಪಟ್ಟಣಕ್ಕೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅರಣ್ಯ ಅಧಿಕಾರಿಗಳಿಗೆ ಚಿರತೆಯನ್ನು ಶೀಘ್ರ ಹಿಡಿಯುವಂತೆ ಖಡಕ್ ಸೂಚನೆ ನೀಡಿದ್ದಾರೆ. ಚಿರತೆಯಿಂದ ಆಗುವ ಅನಾಹುತಗಳನ್ನು ತಡೆಗಟ್ಟಲು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಗ್ರಾಮ ಪಂಚಾಯಿತಿಗಳಿಗೆ ಸೂಚನೆ ನೀಡಲಾಗಿದೆ. ಚಿರತೆ ದಾಳಿಯಿಂದ ಮೃತಪಟ್ಟ ಮಹಿಳೆಯ ಶವವನ್ನು ತುರುವೇಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಶವ ಪರೀಕ್ಷೆಗಾಗಿ ದಾಖಲಿಸಲಾಗಿದೆ. ಶಾಸಕ ಎಂಟಿ ಕೃಷ್ಣಪ್ಪ ಹಾಗೂ ಜಿಲ್ಲಾಧಿಕಾರಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಭದ್ರಾ ಫೌಂಡೇಶನ್ ವತಿಯಿಂದ ಮೃತರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದ್ದು ಈಗಾಗಲೇ 5 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಲಾಗಿದೆ. ಬಾಕಿ 15 ಲಕ್ಷ ರೂಪಾಯಿ ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಭರವಸೆ ನೀಡಲಾಗಿದೆ. ವರದಿ ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೇಂದ್ರ ಎನ್ಡಿಎ ನೇತೃತ್ವದ ಸರ್ಕಾರ ಬಿಲ್ ಪಾಸ್ ಮಾಡಿದ ವಿಬಿಜಿ ರಾಮ್ಜಿ ಮಸೂದೆಗೆ ಅಂಕಿತ ಹಾಕಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರವರ ಕ್ರಮ ಖಂಡಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಬಾಗೇಪಲ್ಲಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಸಿಪಿಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಈ ಹಿಂದೆ ಎಡಪಕ್ಷಗಳ ಬೆಂಬಲದಿಂದ ಯುಪಿಎ ಸರ್ಕಾರವು ಕೂಲಿ ಕಾರ್ಮಿಕರಿಗೆ ಕಡ್ಡಾಯವಾಗಿ 100 ದಿನಗಳ ಕೆಲಸ ನೀಡಿ ಕೂಲಿ ಹಣ ವಿತರಿಸಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ದೇಶದಾದ್ಯಂತ ಜಾರಿ ಮಾಡಲಾಗಿತ್ತು. ಬಡಜನರ ಕುಟುಂಬಗಳಿಗೆ ನರೇಗಾ ಆರ್ಥಿಕವಾಗಿ ಬೆಂಬಲ ತಂದಿದೆ. ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರ ನರೇಗಾ ಯೋಜನೆಗೆ ಹಂತ ಹಂತವಾಗಿ ಅನುದಾನಗಳ ವಿತರಣೆ ಕಡಿಮೆ ಮಾಡ್ತಾ ಬಂದಿದೆ. ಇದೀಗ ಬಡ ಜನರ ಯೋಜನೆಯಾದ ನರೇಗಾವನ್ನು ಬುಡಮೇಲು ಮಾಡಲು ಹೊರಟಿದೆ ಎಂದು ಆರೋಪಿಸಿದ್ರು. ಇದು ಆಗ್ಲೇಬೇಕು, ತನಿಖೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸ್ತಾನೆ ಈ ಒಂದು ಕಾನೂನನ್ನ ಮತ್ತು ಇನ್ನೂ ಬಲಪಡಿಸಬೇಕು ಮತ್ತು ಈ ಕೂಲಿಕಾರರ ದಿನಗಳೇನಿದೆ ಇದನ್ನು 200 ದಿನಗಳಿಗೆ ಹೆಚ್ಚಿಸಬೇಕು ಮತ್ತು ಕನಿಷ್ಠ ಕಾನೂನು ಇದೇನಿದೆ ಕೂಲಿ ಅದನ್ನ 600 ರೂಪಾಯಿಗೆ ಏರಿಸಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದೆ. ಆದ್ರೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಈ ಒಂದು ಕಾಯ್ದೆಯನ್ನ ಸಂಪೂರ್ಣವಾಗಿ ನಿಲ್ಲಿಸುವ ಒಂದು ಯೋಚನೆಯಲ್ಲಿ ಈ ಒಂದು ಕಾಯ್ದೆಗೆ ನೀಡ್ತಾ ಇದ್ದಂತ ಅನುದಾನ ಏನಿದೆ ಹಂತ ಹಂತವಾಗಿ ಕಡಿತ ಮಾಡ್ತಾ ಇದೆ ಮತ್ತು ಅದರಲ್ಲಿ ಪ್ರತ್ಯೇಕವಾಗಿ ಇಲ್ಲ ಸಲ್ಲದಂತಹ ಒಂದು ಕಾನೂನು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಇರುವ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಇದೀಗ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಎಂದು ಬದಲಾಯಿಸಿರುವುದು ಖಂಡನೀಯವಾಗಿದೆ. ವಿಶ್ವಕ್ಕೆ ಶಾಂತಿಯ ಹಾದಿ ತೋರಿಸಿದ ಮಹಾತ್ಮ ಗಾಂಧಿರವರ ಹೆಸರು ಬದಲಾಯಿಸುವ ಕೇಂದ್ರ ಕ್ರಮವನ್ನ ವಾಪಸ್ ಪಡೆಯಬೇಕು. ರಾಜ್ಯಕ್ಕೆ ಪಾಲು ಬರಬೇಕಾದ ಜಿಎಸ್ಟಿ ತೆರಿಗೆ ಹಣ 5 ಲಕ್ಷ ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ನೀಡಬೇಕಾಗಿದೆ. ಕೇವಲ 60,000 ಕೋಟಿ ನೀಡಿರುವುದು ರಾಜ್ಯಕ್ಕೆ ದ್ರೋಹ ಮಾಡಿದೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಸಿಪಿಐ ಪಕ್ಷದ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮ್ ರೆಡ್ಡಿ, ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘದ ಸಹ ಕಾರ್ಯದರ್ಶಿ ಬಿಳ್ಳೂರು ನಾಗರಾಜ್, ಪ್ರಾಂತ ರೈತ ಸಂಘದ ಮುಖಂಡ ಚನ್ನರಾಯಪ್ಪ, ಅಧ್ಯಕ್ಷ ದೇವಿಕುಂಟೆ ಶ್ರೀನಿವಾಸ್, ಕಾರ್ಯದರ್ಶಿ ಡಿಟಿ ಮುನಿಸ್ವಾಮಿ, ದಲಿತ ಹಕ್ಕುಗಳ ಸಮಿತಿಯ ಕಾರ್ಯದರ್ಶಿ ಟೌನ್ ಕೃಷ್ಣಪ್ಪ, ಮಸಣ ಕಾರ್ಮಿಕರ ಸಂಘದ ವಿ ಮುನಿಯಪ್ಪ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮಾಜಿ ಪ್ರಿಯಕರನ ಕುತಂತ್ರದಿಂದ ಹೊಸದಾಗಿ ಸಪ್ತಪದಿ ತುಳಿದಿದ್ದ ಯುವತಿಯ ಬಾಳಲ್ಲಿ ಬಿರುಗಾಳಿ ಎದ್ದಿದ್ದು, ಅತ್ತ ಗಂಡ ಮನೆಯಿಂದ ಆಚೆ ಹಾಕಿದ್ರೆ ಇತ್ತ ಪ್ರಿಯಕರ ಸಹ ಸೇರಿಸಿಕೊಳ್ಳದೆ ಯುವತಿ ಕಂಗಾಲಾಗಿದ್ದು, ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ ಎದುರು ನ್ಯಾಯಕ್ಕಾಗಿ ಧರಣಿ ನಡೆಸಿದ್ದಾಳೆ. ಈ ಕುರಿತು ಒಂದು ವರದಿ. ದಲಿತ ಮಗು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದಂತ ಅಂಬರೀಷನಿಗೆ ಅನ್ಯಾಯ ಮಾಡಿದಂತ ಅಂಬರೀಷನಿಗೆ ಯುವಕನೊಬ್ಬನನ್ನ ಪ್ರೀತಿಸಿ ಯಾವುದೋ ಕಾರಣಕ್ಕೆ ಬೇರೆಯಾಗಿದ್ದ ಯುವತಿ ಬೇರೊಬ್ಬನ ಜೊತೆ ಮದುವೆ ಮಾಡಿಕೊಂಡು ಗಂಡನ ಮನೆ ಮೆಟ್ಟಿ ಕೇವಲ 20 ದಿನಗಳಷ್ಟೇ ಕಳೆದಿದ್ದಳು. ಆದರೆ ಮಾಜಿ ಪ್ರಿಯಕರ ಮಾಡಿದ ಅದೊಂದು ಕೆಲಸಕ್ಕೆ ಆಕೆಯ ಸಂಸಾರವೇ ಛಿದ್ರವಾಗಿದ್ದು, ಯುವತಿ ಬೀದಿಗೆ ಬಿದ್ದಿದ್ದಾಳೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕೆಂಪನಹಳ್ಳಿ ಗ್ರಾಮದ 20 ವರ್ಷದ ಯುವತಿ ಕಳೆದ 20 ದಿನಗಳ ಹಿಂದೆಯಷ್ಟೇ ಬೆಂಗಳೂರು ಮೂಲದ ಯುವಕನ ಜೊತೆ ಸಪ್ತಪದಿ ತುಳಿದು ನವ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಳು. ಆದರೆ ಹನಿಮೂನ್ ಮುಗಿಯುವುದಕ್ಕೂ ಮುನ್ನ ಪ್ರಿಯಕರ ಅಂಬರೀಶ್ ಬೆಡ್ರೂಮ್ ಹಂಚಿಕೊಂಡಿರುವ ವಿಡಿಯೋವನ್ನು ಆಕೆಯ ಗಂಡನಿಗೆ ಕಳುಹಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಪತಿ 20 ದಿನದ ಹಿಂದಷ್ಟೇ ಮದುವೆಯಾಗಿದ್ದ ಪತ್ನಿಯನ್ನ ಮನೆಯಿಂದ ಆಚೆ ಹಾಕಿದ್ದಾನೆ. ಇತ್ತ ವಿಡಿಯೋ ಹರಿಬಿಟ್ಟ ಪ್ರಿಯಕರ ಸಹ ಸೇರಿಸಿಕೊಳ್ತಿಲ್ಲ. ಯುವತಿಯ ಸಂಸಾರ ಹಾಳಾಗಿದ್ದು, ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗದಿದ್ದಕ್ಕೆ ಡಿಸಿ ಕಚೇರಿ ಮುಂದೆ ಚಳಿ ಗಾಳಿ ಎನ್ನದೆ ಧರಣಿಗೆ ಕುಳಿತಿದ್ದು, ತನ್ನ ಬದುಕು ಹಾಳು ಮಾಡಿದ ಪ್ರಿಯಕರನ ಜೊತೆ ಮದುವೆ ಮಾಡಿಸಿ ಎಂದು ಅವಲತ್ತುಕೊಂಡಿದ್ದಾಳೆ. ಇನ್ನು ಧರಣಿಗೆ ಆಕೆಯ ತಾಯಿ, ಅಣ್ಣ, ಬಂಧು ಬಳಗ ಸಾಥ್ ನೀಡಿದ್ದಾರೆ. ಅತ್ತ ಪ್ರಿಯಕರ ಅಂಬರೀಶ್, ನನಗೆ ಆಕೆಯ ಗಂಡನೂ ಗೊತ್ತಿಲ್ಲ, ಅವರ ನಂಬರ್ ಗೊತ್ತಿಲ್ಲ, ನಾನು ಯಾರಿಗೂ ವಿಡಿಯೋ ಕಳುಹಿಸಿಲ್ಲ, ನನ್ನ ಫೋಟೋ ಹಿಡಿದು ಧರಣಿ ನಡೆಸಿರುವುದು ಏಕೆ ಎಂದಿದ್ದಾರೆ. ಒಟ್ಟಾರೆ ಒಂದು ವಿಡಿಯೋದಿಂದಾಗಿ ಯುವತಿಯ ಬಾಳು ಛಿದ್ರವಾಗಿದ್ದು, ಬೀದಿಗೆ ಬಿದ್ದಿದ್ದಾಳೆ. ನಮ್ಮೂರು ಕೆಂಪನಹಳ್ಳಿ. ಅವನ ಅಂಬರೀಶ್ ಅಂತ ಹುಡುಗ ನನ್ನ ಲವರ್ ಸರ್. ಅವ್ರೂರು ಬಂದು ಪುಲ್ಚಾರ್ಲು ಸರ್ ಅವನದು ಊರು ಸರ್. ಅವನು 4 years ಇಂದ ಲವ್ ಮಾಡ್ದ ಸರ್. ಕಾಲೇಜ್ ಟೈಮಲ್ಲಿ ಲವ್ ಮಾಡ್ದ ಸರ್. ಮತ್ತೆ ಲವ್ ಮಾಡ್ತಾ ಇದೆಯಲ್ಲ, ಏನು ಕಾರಣ, ನಿನ್ನ ಮದುವೆ ಮಾಡ್ಕೊಂತೀಯ ಅಂತ ಹೇಳಿದೆ. ಮಾಡ್ಕೊತೀನಿ ಅಂತ ಹೇಳ್ದೆ ಸರ್. ಹೇಳಿದ್ಮೇಲೆ ಮಿಸ್ಬಿಹೇವ್ ಮಾಡ್ದೆ ಸರ್. ಸ್ವಲ್ಪ 2 ದಿನ ಮಿಸ್ಬಿಹೇವ್ ಮಾಡ್ದೆ ಸರ್. ಏನು ಹಿಂಗೆ ಮಾಡ್ತಾ ಇದೀಯಾ, ನಿನಗೆ ಏನು ಕೆಲಸ ಇಲ್ವಾ, ಏನು ಹಿಂಗೆ ಮಾಡ್ತಾ ಇದೆಯಾ, ಮಿಸ್ಬಿಹೇವ್ ಎಲ್ಲ ಅಂತ ಹೇಳ್ಬಿಟ್ಟು ನಾನು ಅಳ್ಕೊಂಡೆ ಸರ್. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ದಲಿತ ಮಗು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದಂತ ಅಂಬರೀಷನಿಗೆ ಅನ್ಯಾಯ ಮಾಡಿದಂತ ಅಂಬರೀಷನಿಗೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿ 2 ಲಕ್ಷ ರು ಮೌಲ್ಯದ 2000 ಮೀಟರ್ ಕೇಬಲ್ ವಶಪಡಿಸಿಕೊಂಡಿದ್ದಾರೆ. ಆಂಧ್ರದ ಅನಂತಪುರ ಜಿಲ್ಲೆಯ ರಾಮನಗರದ ವೆಂಕಟೇಶ್ ಬಂಧಿತ ವ್ಯಕ್ತಿ. ಇನ್ನು ಉಳಿದಂತೆ ಅನಂತಪುರದ ರಾಜೇಶ್, ನಾಗಪ್ಪ, ಚಂದ್ರಶೇಖರ್ ಎಂಬ 3 ಆರೋಪಿಗಳು ತಲೆಮರೆಸಿಕೊಂಡಿದ್ದು, ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡ ರಚಿಸಲಾಗಿದೆ. ನವೆಂಬರ್ 11ರಂದು ಗೌರಿಬಿದನೂರು ತಾಲೂಕಿನ ಚಂದನದೂರು ಬಳಿಯ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಒಡೆತನದ ಏಷಿಯನ್ ಫ್ಯಾಬ್ಲೆಕ್ ಸೋಲಾರ್ ಘಟಕದ ಬೇಲಿ ಕತ್ತರಿಸಿ ಒಳನುಗ್ಗಿದ್ದ ಕಳ್ಳರು 2000 ಮೀಟರ್ ಕೇಬಲ್ ಕಳವು ಮಾಡಿದ್ರು. ಈ ಬಗ್ಗೆ ಭದ್ರತಾ ಸಿಬ್ಬಂದಿ ಠಾಣೆಯಲ್ಲಿ ದೂರು ದಾಖಲಿಸಲಾಗಿತ್ತು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಾದ ರಮೇಶ್ ಕುಕ್ಕರಿ, ಇಎಂ ಮಮತಾ, ಸಿಬ್ಬಂದಿ ರಿಜ್ವಾನ್, ಶಿವಶಂಕರ್, ಆನಂದ, ಅನ್ವರ್, ನವೀನ್ ಕುಮಾರ್, ಸಿದ್ದರಾಮ, ಮಧುಸೂದನ, ಲಿಂಗರಾಜು, ಚಾಲಕ ಮಹೇಶ್, ಜಿಲ್ಲಾ ಪೊಲೀಸ್ ಕಚೇರಿಯ ತಾಂತ್ರಿಕ ತಂಡದಿಂದ ಸಿಬ್ಬಂದಿ ರವಿಕುಮಾರ್, ಮುನಿಕೃಷ್ಣ ಸಹಕಾರದೊಂದಿಗೆ ಪ್ರಕರಣ ಭೇದಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಬಹು ವರ್ಷಗಳ ಬೇಡಿಕೆಯಾಗಿದ್ದ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ಉದ್ಘಾಟನೆಗೊಂಡಿದೆ. ಮೇಲ್ಸೇತುವೆ ನಿರ್ಮಾಣ, ರೈಲ್ವೆ ನಿಲ್ದಾಣಗಳಿಗೆ ಹೈಟೆಕ್ ಸ್ಪರ್ಶ ನೀಡುವ ಕಾರ್ಯದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ಪಾತ್ರವನ್ನು ಮುಕ್ತ ಕಂಠದಿಂದ ಪಕ್ಷಾತೀತವಾಗಿ ನಾಯಕರು ಶ್ಲಾಘಿಸಿದ್ದಾರೆ. ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ರೈಲ್ವೆ ನಿಲ್ದಾಣದ ಸಮೀಪವಿರೋ ರೈಲ್ವೆ ಮೇಲ್ಸೇತುವೆ. ಈ ಭಾಗದಲ್ಲಿ ಕಳೆದ 20 ವರ್ಷದಿಂದ ಬೇಡಿಕೆಯಾಗಿ ಕನಸಾಗಿಯೇ ಉಳಿದಿದ್ದ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಮೊನ್ನೆ ತಾನೇ ನನಸಾಗಿಸಿದ್ದು, ಇದೇ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಯಲವಗುಳಿ ಗ್ರಾಮದ ಎಸ್ ಮುನಿಸ್ವಾಮಿ.
ಹೌದು, 2019ರಲ್ಲಿ ಎಸ್ ಮುನಿಸ್ವಾಮಿ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾಗಿ ಆಯ್ಕೆಯಾದ ನಂತರ 23.5 ಕೋಟಿ ವೆಚ್ಚದಲ್ಲಿ ಆರಂಭವಾಗಿದ್ದ ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ. ಸೇತುವೆ ನಿರ್ಮಾಣಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಉಂಟಾದ ತೊಡಕುಗಳು ಎದುರಾಗಿದ್ದಾಗಲೂ ಅದನ್ನು ಬಗೆಹರಿಸಿದ್ರು. ಜೊತೆಗೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆಗಾಗ್ಗೆ ಕಾಮಗಾರಿಯ ಪ್ರಗತಿಯನ್ನ ಪರಿಶೀಲನೆ ನಡೆಸುತ್ತಿದ್ರು. ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದೀಗ ಮೇಲ್ಸೇತುವೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ. ಸೇತುವೆಯನ್ನ ಕೇಂದ್ರ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಅವರು ಉದ್ಘಾಟನೆ ಮಾಡಿದ್ದು, ಕಾರ್ಯಕ್ರಮದಲ್ಲಿ ಮಾಲೂರು ಶಾಸಕರಾದ ಕೆವೈ ನಂಜೇಗೌಡ, ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್, ಗೋವಿಂದ್ ರಾಜು ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ರು. ಇನ್ನು ಕೇಂದ್ರ ಸಚಿವರು ತಮ್ಮ ಪ್ರವಾಸದಲ್ಲಿ ಗತಿ ಶಕ್ತಿ ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ನವೀಕರಣ ಮಾಡಿರುವ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡಿದ್ರು. ಊರಿಗಾಂ ಕೋರಮಂಡಲ್ ರೈಲ್ವೆ ನಿಲ್ದಾಣಕ್ಕೆ ಹೊಸ ಲುಕ್ ನೀಡಲಾಗಿದ್ದು, ಬಂಗಾರಪೇಟೆ ರೈಲ್ವೆ ಜಂಕ್ಷನ್ನಲ್ಲೂ ಹೊಸ ಟಿಕೆಟ್ ಕೌಂಟರ್ ಹಾಗೂ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಸುಮಾರು 30 ಕೋಟಿ ವೆಚ್ಚದಲ್ಲಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ, ಮೇಲ್ಸೇತುವೆ, ಪ್ಲಾಟ್ಫಾರ್ಮ್, ಎಸ್ಕಲೇಟರ್ ಹಾಗೂ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ನಾನು ಅವರಿಗೆ ಸಾರಿನೂ ಕೂಡ ಒಂದು ಕಾರಣಾಂತರದಿಂದ ನಾವು ಈ ಕಾರ್ಯಕ್ರಮವನ್ನು ರದ್ದು ಮಾಡಿದ್ವಿ. ಅದಾದ ಮೇಲೆ 1 ವರ್ಷದಲ್ಲಿ ಸಹೋದರ ಮಲ್ಲೇಶ್ ಬಾಬು ಅವರು ಇದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ತಂದು, ನನ್ನ ಹತ್ರ ಒತ್ತಡ ತಂದು ಇವತ್ತು ಈ ಕೆಲಸವನ್ನು ಮುಗಿಸಿದ್ದೀವಿ. ನಾನು ಒಂದು ಮಾತನ್ನ ಹೇಳ್ತೀನಿ, ಯಾರಿಗೂ ಯಾವುದು ಶಾಶ್ವತ ಅಲ್ಲ. ಇದೇ ಇದ್ದಂತ ಸಂದರ್ಭದಲ್ಲಿ ನಾವು ಒಂದಷ್ಟು ಚಿಕ್ಕ ಗುರುತುಗಳನ್ನು ಬಿಟ್ಟು ಹೋಗ್ಬೇಕಾಯ್ತದೆ. ಇನ್ನು ಇದೇ ವೇಳೆ ಮಾತನಾಡಿದ ಮಾಲೂರು ಶಾಸಕರಾದ ಕೆವೈ ನಂಜೇಗೌಡ, ಟೇಕಲ್ ಸೇತುವೆ ನಿರ್ಮಾಣದ ಮೂಲ ಕಾರಣಕರ್ತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಎಂದು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಇದಕ್ಕೆ ತುಂಬಾ ಪ್ರಯತ್ನ ಮಾಡಿದರು ಮುನಿಸ್ವಾಮಿ ಅವರು. ಇವತ್ತು ಉದ್ಘಾಟನೆ ಮಾಡ್ತಾ ಇದೀವಿ ಇಷ್ಟೇ ಬೇಗನೆ ಅಂದರೆ ಮುನಿಸ್ವಾಮಿ ಅವರ ಪಾತ್ರ ಕೂಡ ತುಂಬಾ ಇದೆ. ಇದು ತುಂಬಾ ಲೇಟ್ ಆಗಿ ಕೋರ್ಟ್ಗಳಲ್ಲಿದ್ದಾಗ 23ರಲ್ಲಿ ಮಂಜೂರಾದರೂ ಕೂಡ ಈ ಕೆಲಸ ತುಂಬಾ ಲೇಟ್ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಯಾರ್ಯಾರು ಇಲ್ಲಿ ತಕರಾರು ಕೋರ್ಟ್ ಹಾಕೊಂಡಿದ್ರು ಜಮೀನುಗಳ ಅವನ್ನೆಲ್ಲ ಕರೆಸಿ ಮಾತಾಡಿ ಫಾಸ್ಟಾಗಿ ಆಗಬೇಕು ಅಂತೇಳಿ ತುಂಬ ಪ್ರಯತ್ನ ಕೂಡ ಮುನಿಸ್ವಾಮಿ ಕೂಡ ಮಾಡಿದ್ರು. ಅವನು ನಾವು ತಿಳ್ಕೊಬೇಕಾಗ್ತದೆ. ಇವರೆಲ್ಲರ ಸಹಕಾರ ಇವತ್ತು ನಮಗೆ ಉದ್ಘಾಟನೆ ಆಗ್ತಾ ಇದೆ. ಸುಮಾರು 23 ಕೋಟಿ 50 ಲಕ್ಷ ಈ ಮೇಲ್ಸೇತುವೆ. ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇದೆ. ಎರಡು ಸಹಕಾರದಿಂದ ಇವತ್ತು ಮೇಲ್ಸೇತುವೆ ನಮ್ಮ ತುಂಬಾ ವರ್ಷಗಳ ನನಸನ್ನು ಮಾಡ್ಕೊಂಡಿದ್ದೀವಿ ನಾವು. ಒಟ್ಟಾರೆ 2019ರಿಂದ 2024ರವರೆಗೂ ಕೋಲಾರ ಲೋಕಸಭಾ ಕ್ಷೇತ್ರದ ರೈಲು ನಿಲ್ದಾಣಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷವಾದ ಅನುದಾನ ನೀಡಿದ್ದು, ಅದರ ಫಲವಾಗಿ ಟೇಕಲ್ ಮೇಲ್ಸೇತುವೆ, ಕೆಜಿಎಫ್ ತಾಲೂಕಿನ ರೈಲು ನಿಲ್ದಾಣಗಳ ಅಭಿವೃದ್ಧಿ, ಬಂಗಾರಪೇಟೆ ಜಂಕ್ಷನ್ಗೆ ಹೈಟೆಕ್ ಸ್ಪರ್ಶ ಹಾಗೂ ಹೊಸ ಟಿಕೆಟ್ ಕೌಂಟರ್ ಸೇತುವೆ ಕಾರ್ಯವು ಸಕಾರವಾಗಿದೆ ಎಂಬುದು ಮರೆಯುವಂತಿಲ್ಲ. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಆಗಿನ ಕಾಲಕ್ಕೆ ಪೇಟೆಗಳನ್ನು ಕಟ್ಟಿದ್ರು. ಅದರಲ್ಲಿ ವಿಶೇಷವಾಗಿ ನಗರದ ಪೇಟೆ ಎಂದು ಕರೆಯಲ್ಪಡುತ್ತಿದ್ದು, ಸುಮಾರು 8ನೇ ಶತಮಾನದಲ್ಲಿ ಸಮಾಜವನ್ನು ಗುರುತಿಸಿದ್ರು ಎಂದು ಬೆಂಗಳೂರು ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರದ ಸಂಘದ ನಿರ್ದೇಶಕ ರಮೇಶ್ ಕುಮಾರ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ 2026ರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರದ ಸಂಘದ ನಿರ್ದೇಶಕ ರಮೇಶ್ ಕುಮಾರ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗಿದೆ. ಇಡೀ ಸಮಾಜದ ಮನೆ ಮನೆಗೆ ತಲುಪಿಸುವ ಕೆಲಸವನ್ನ ಮಾಡಲಾಗುತ್ತದೆ. ಸರ್ಕಾರ ಸಮಾಜವನ್ನ ಗುರುತಿಸುವ ಕೆಲಸ ಮಾಡಬೇಕು. 500 ವರ್ಷಗಳ ಹಿಂದೆಯೇ ಕೆಂಪೇಗೌಡರು ಸಮುದಾಯದ ಅಭಿವೃದ್ಧಿಗೆ ಪೇಟೆಗಳನ್ನು ನಿರ್ಮಾಣ ಮಾಡಿ ಅಭಿವೃದ್ಧಿ ಪಡಿಸಿದ್ರು. ಈಗಿನ ರಾಜ್ಯ ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ನಗರದ ಸಮುದಾಯವನ್ನ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಪಡಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ಮೂಲ ಸಂತತಿ ಬಂದು 8ನೇ ಶತಮಾನಕ್ಕೆ ಬರುತ್ತೆ. ನಮ್ಮದು ನಗರ್ತಾ ಸಂಘ ಬರುತ್ತೆ. ಇದಕ್ಕೆ ನಿದರ್ಶನ ಅಂತ ಈಗಾಗಲೇ ನಮ್ಮ ಕೆಂಪೇಗೌಡರು ಬೆಂಗಳೂರಿನಲ್ಲಿ ನಗರ್ತಾ ಪೇಟೆ ಅನ್ನೋದನ್ನ ಆ ಕಾಲಕ್ಕೆ ಸುಮಾರು 450-500 ವರ್ಷಗಳಿಂದನೇ ವರ್ತಕ ವೃತ್ತಿ ಆದ್ದರಿಂದ ನಗರ್ತಾ ಪೇಟೆ ಅಂತ ಗುರುತಿಸಿದರೆ, ನಮ್ಮ ಇತಿಹಾಸ ಬಂದು 8ನೇ ಶತಮಾನಕ್ಕೆ ಬರುತ್ತೆ. ಸಿರಿಯಾಡು ಅಂತ ಇದ್ದರು, ಅವರ ಒಂದು ಸಂತತಿ ನಾವು. ಆದರೆ ನಮ್ಮ ಈ ಒಂದು ನಗರ್ತಾ ಸಂತತಿಗೆ
ಸರ್ಕಾರದಲ್ಲಿ ಮನ್ನಣೆ ಇದುವರೆಗೂ ಸಿಗಲಿಲ್ಲ. ನಗರದ ಕಮ್ಯುನಿಟಿನೇ ಸೇರಿಸಿಲ್ಲ. ದಯವಿಟ್ಟು ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಹಾಗೂ ಸೆಂಟ್ರಲ್ ಮಂತ್ರಿಗಳಿಗೂ ಸಹ ಕಳಕಳಿಯ ಮನವಿ ಮಾಡ್ತೀನಿ. ನಮ್ಮ ಸಂಘನ ನಗರದ ಸಂಘ ಅಂತ ಸೇರಿಸ್ಬೇಕಂತ ವಿನಂತಿಸ್ಕೊಳ್ತೇನೆ. ಈ ವೇಳೆ ಬೆಂಗಳೂರು ಅಯೋಧ್ಯ ನಗರ ಶಿವಾಚಾರ್ಯ ನಗರದ ಸಂಘದ ನಿರ್ದೇಶಕ ಪ್ರಭು, ದೇವನಹಳ್ಳಿ ನಗರದ ಸಂಘದ ಅಧ್ಯಕ್ಷ ಪಿವಿ ನಾಗರಾಜ್, ಗೌರವ ಕಾರ್ಯದರ್ಶಿ ಸಿ ನಟರಾಜ್, ನಿರ್ದೇಶಕರಾದ ಎಸ್ ಮಹೇಶ್, ಮಹಿಳಾ ಘಟಕದ ಅಧ್ಯಕ್ಷ ಮಾನಸ, ದೇವಾಲಯ ಅರ್ಚಕ ಪರಮಶಿವ ಆರಾಧ್ಯ ಹಾಜರಿದ್ದರು. ಹೈದರ್ ಸಾಬ್, ಬಿ ನ್ಯೂಸ್ ಟಿವಿ, ದೇವನಹಳ್ಳಿ. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮವಾಗಿ ವಿದ್ಯುತ್ ಬಳಕೆ ಮಾಡುತ್ತಿರುವುದನ್ನು ತಪ್ಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 50/30 ಹಾಗೂ ರೈತರಿಂದ 20% ಠೇವಣಿ ಕಟ್ಟಬೇಕೆಂದು ನಿಗದಿಪಡಿಸಿದೆ. ಇಷ್ಟೆಲ್ಲ ಕಟ್ಟಿದವರು ನಮಗೆ 7.5 HP ವರೆಗೂ ಮಾತ್ರ ವಿದ್ಯುತ್ ಲಭ್ಯವಾಗಲಿದೆ. ಬಯಲುಸೀಮೆ ಜಿಲ್ಲೆಗಳಿಗೆ 10ರಿಂದ 20 HP ವಿದ್ಯುತ್ ಅಗತ್ಯವಿರುವುದರಿಂದ ಈ ಆದೇಶ ಹಿಂಪಡೆದು 25 HP ವರೆಗೂ ವಿದ್ಯುತ್ ಒದಗಿಸಬೇಕು ಎಂದು ಒತ್ತಾಯಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ಪ್ರತಿಭಟನೆ ನಡೆಸಿದ್ರು. ಯಾವುದಾದ್ರೂ ಜನಪ್ರತಿನಿಧಿಗಳು ಈ ರೀತಿ ಸಮಸ್ಯೆ ಆಗಿದೆ ಅಂತ ಸ್ವಲ್ಪ ದಾರಿ ಬಿಟ್ಬಿಡೋರು ಹೊರಗಡೆ. ರೈತರ ಪಂಪ್ಸೆಟ್ಗಳಿಗೆ ಪಿಎಂ ಕುಸುಮಾಭಿ ಯೋಜನೆಯಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ 80% ಉಳಿದ 20% ಹಣ ರೈತರು ಕಟ್ಟಬೇಕೆಂದು ನಿಗದಿಗೊಳಿಸಲಾಗಿತ್ತು. ಇಷ್ಟು ಕಟ್ಟಿದ್ರೂ 7.5 HP ವಿದ್ಯುತ್ ಸಿಗಲಿದ್ದು 10 HP ವಿದ್ಯುತ್ ಬೇಕಾದರೆ 1 ಲಕ್ಷ ರೂಪಾಯಿಗಳು ಹೆಚ್ಚಾಗಿ ಕಟ್ಟಬೇಕೆಂದು ತಿಳಿಸಿದ್ದಾರೆ. ಇದರಿಂದ ಬಯಲು ಸೀಮೆ ಭಾಗದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ 1000 ಅಡಿಯಿಂದ ಹಿಡಿದು 1500 ಅಡಿವರೆಗೂ ಬೋರ್ವೆಲ್ ಕೊರೆದಿರುವುದರಿಂದ 10ರಿಂದ 20 HP ವಿದ್ಯುತ್ ಅವಶ್ಯಕತೆ ಇದೆ. ಹಾಗಾಗಿ ಇಂತಿಷ್ಟೇ HP ಎಂದು ನಿಗದಿಗೊಳಿಸುವುದು ಬೇಡ. ರೈತರು ಬಳಸುವ ಅಷ್ಟು HP ವಿದ್ಯುತ್ ಒಂದೇ ಬಾರಿಗೆ ನೀಡಬೇಕೆಂದು ಒತ್ತಾಯಿಸಿ ಇಂದು ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಕಚೇರಿ ಮುಂದೆ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಜಿಲ್ಲಾ ಕಾರ್ಯದರ್ಶಿ ನೆಲಮಾಕಲಹಳ್ಳಿ ಗೋಪಾಲ್ ಮಾತನಾಡಿ, ನಮಗೆ 10 HP ಮೇಲೆ ವಿದ್ಯುತ್ ಬೇಕೆಂದ್ರೆ 1 ಲಕ್ಷ ಹೆಚ್ಚಾಗಿ ಕಟ್ಟಿಸಿಕೊಳ್ಳುತ್ತಾರೆ. ಅಷ್ಟು ಹಣ ಕೊಟ್ಟು ಸಂಪರ್ಕ ಪಡೆದರೂ 100 ಮೀಟರ್ ಪೈಪ್ ಮತ್ತು ಕೇಬಲ್ ಕೊಡುತ್ತಾರೆ. ಅದನ್ನು ಬೆಸ್ಕಾಂ ಅಧಿಕಾರಿಗಳು ಕೊಡದೆ ಏಜೆನ್ಸಿಗಳಿಗೆ ನೀಡಿದ್ದಾರೆ. ಆದ್ದರಿಂದ ಈ ವ್ಯವಸ್ಥೆ ಕೈಬಿಟ್ಟು ಬೆಸ್ಕಾಂ ಅಧಿಕಾರಿಗಳೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ 25 HP ವರೆಗೂ ವಿದ್ಯುತ್ ನೀಡಬೇಕೆಂದು ಒತ್ತಾಯಿಸಿದ್ರು. ಖರ್ಚಾಗಂತ ಸಂದರ್ಭದಲ್ಲಿ 80% ಸರ್ಕಾರ ಭರಿಸ್ತೀನಿ ಅಂತೇಳಿ ಭರಿಸಬೇಕು. ಅದನ್ನ ಯಾವ ಭಾಗದ ಈಗ 10 HP ಕ್ಯಾನ್ಸಲ್ ಮಾಡಿ 20 HP ಆಗಲಿ 25 HP ಆಗಲಿ ನಮ್ಮ ಬೋರ್ವೆಲ್ ಎಷ್ಟು ಅಂತರದಲ್ಲಿ ಕೆಲಸ ಮಾಡ್ತದೋ ಅಷ್ಟು HP ಆಯಾ ರೈತನ ಕೊಡೋಂಥ ಕೆಲಸ ಸರ್ಕಾರ ಮಾಡಬೇಕು. ಅದಕ್ಕೆ ಪೂರಕವಾಗಿ ಇವತ್ತು ಯಾವ ರೈತರು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಂತರದಲ್ಲಿದ್ದಾರೋ ಅದಕ್ಕೆ ಕೊಡೋಂಥದ್ದಾಗಬೇಕು. ಹಿಂದೆ ಸರ್ಕಾರ ಮಾಡಿದ್ದೇನು, ಟ್ರಾನ್ಸ್ಫಾರ್ಮರ್ ಅಕ್ರಮ ಸಕ್ರಮ ಇತ್ತು. 16,000ದಿಂದ 30,000ವರೆಗೂ ಕಟ್ಸ್ಕೊಂಡ್ರು. ಇವತ್ತು 30,000 ನಾವು ಒಂದ್ಸರಿ ಅಕ್ರಮ ಸಕ್ರಮ ಟ್ರಾನ್ಸ್ಫಾರ್ಮರ್ ಕಟ್ಟಿದ್ರೆ ಒಂದು ಕಂಬ ಬಿದ್ದರೂ 30,000ನೇ ಕಟ್ತಾ ಇದ್ವಿ. 8ರಿಂದ 10 ಕಂಬ ಬಿದ್ದರೂ 30,000ನೇ ಕಟ್ತಾ ಇದ್ವಿ. ಅದೇ ರೀತಿ 500 ಅಡಿ ರೀಚಾರ್ಜ್ ಇರಲಿ, 1000 ಅಡಿ ಇರಲಿ, 1500 ಅಡಿ ಇರಲಿ, 2000 ಅಡಿ ಇರಲಿ, ಆ ರೈತನಿಗೆ ಏನು 20% ಅಂತ ಹೇಳಿದರೆ ಅಷ್ಟು ಕಟ್ಸ್ಕೊಂಡು ಇನ್ನು ಮಿಕ್ಕ 80% ಸರ್ಕಾರಗಳೇ ಭರಿಸೋಂಥ ಕೆಲಸ ಆಗಬೇಕು ಅಂತ ನಮ್ಮ ಒತ್ತಾಯ. ಪ್ರತಿಭಟನೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಜಮೀನು ವಿವಾದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಸೊಣ್ಣಾಪುರ ಗ್ರಾಮದ ನಿವಾಸಿ 27 ವರ್ಷದ ಯುವಕ ತನ್ನ ತೋಟದ ಶೆಡ್ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮುಂಭಾಗದ ಬಳಿ ಇರುವ ಅಮಾನಿ ಗೋಪಾಲಕೃಷ್ಣ ಕೆರೆಯ ಬಳಿ ಘಟನೆ ನಡೆದಿದ್ದು, ಜಮೀನು ವಿವಾದ ಗಲಾಟೆಯಿಂದ ಕೊಲೆ ನಡೆದಿದೆ. ಮೃತ ವ್ಯಕ್ತಿ 27 ವರ್ಷದ ಆದರ್ಶ್, ಚಿಕ್ಕಬಳ್ಳಾಪುರ ತಾಲೂಕು ಸೊಣ್ಣಾಪುರ ಎಂದು ತಿಳಿದು ಬಂದಿದೆ. ಇದು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇತ್ತೀಚೆಗೆ ಗ್ರಾಮದಲ್ಲಿ ಸಂಬಂಧಿಕರಿಂದಲೇ ಜಮೀನು ಸಂಬಂಧ ಗಲಾಟೆ ನಡೆದಿತ್ತು. ಆ ಗಲಾಟೆ ಮಾಡಿದವರಿಂದಲೇ ಕೊಲೆಯಾಗಿದೆ ಎಂದು ಪೋಷಕರು ಆರೋಪ ಮಾಡಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊಲೆಗಡುಕರ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅರ್ಜುನ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ದ್ಯಾವಪ್ಪರವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸೋಸು ನಾಗೇಂದ್ರ ಘೋಷಣೆ ಮಾಡಿದ್ದಾರೆ. ಇನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಬಿ ದ್ಯಾವಪ್ಪ, ಉಪಾಧ್ಯಕ್ಷ ಸ್ಥಾನಕ್ಕೆ ಘಾಗತೆ ಶ್ರೀನಿವಾಸ್, ಕಾರ್ಯದರ್ಶಿ ಸ್ಥಾನಕ್ಕೆ ವಾಸುದೇವ್ ಹಾಗೂ ಖಜಾಂಚಿ ಸ್ಥಾನಕ್ಕೆ ನಾಯೇಂದ್ರಹಳ್ಳಿ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಕತಿ ನಾಗರಾಜಪ್ಪ, ಜಿಲ್ಲಾ ಉಪಾಧ್ಯಕ್ಷ ರಾಧಾಕೃಷ್ಣ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿಯ ಎಂವಿಎಂ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಹುಸ್ನಾ ರಾಜ್ಯಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆಯುವುದರ ಮೂಲಕ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಡಿಸೆಂಬರ್ 20ರಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕಾಲೇಜು ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯಮಟ್ಟದ ಎಸ್ಜೆಎಫ್ಐ ಕರಾಟೆ ಪಂದ್ಯಾವಳಿಯಲ್ಲಿ 19 ವಯೋಮಿತಿಯ 56 ಕೆಜಿ ವಿಭಾಗದಲ್ಲಿ ಹುಸ್ನಾ ಸ್ಪರ್ಧಿಸಿ ಪ್ರಥಮ ಸ್ಥಾನ ಪಡೆದುಕೊಂಡು ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಗೆ ಆಯ್ಕೆಗೊಳ್ಳುವುದರ ಮೂಲಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ದೇವನಹಳ್ಳಿ ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿ ಬಕಪಕ್ಷಿಗಳಂತೆ ಕಾಯುತ್ತಿದ್ದ ರೈತರಿಗೆ ಶುಭ ಸುದ್ದಿ. ಅರ್ಜಿಗಳ ವಿಲೇವಾರಿಗೆ ಮುಂದಾದ ಶಾಸಕ ಪ್ರದೀಪೇಶ್ವರ್. ದನ ಮೇಯಿಸಲು ಹೋದ ಮಹಿಳೆ ಮೇಲೆ ಚಿರತೆ ದಾಳಿ. 40 ವರ್ಷದ ಮಹಿಳೆ ಬಲಿ. ಚಿರತೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಜಿಲ್ಲಾಧಿಕಾರಿ. ವಿಪಿಜೆ ರಾಮ್ಜಿ ಮಸೂದೆ ಜಾರಿ ಖಂಡಿಸಿ ಮಸೂದೆ ಪ್ರತಿ ಸುಟ್ಟು ಹಾಕಿ ಬಾಗೇಪಲ್ಲಿಯಲ್ಲಿ ಸಿಪಿಐಎಂನಿಂದ ಪ್ರತಿಭಟನೆ. ಪ್ರಿಯಕರನ ಪಿತೂರಿಗೆ ಸಪ್ತಪದಿ ತುಳಿದಿದ್ದ ಯುವತಿ ಬಾಳಲ್ಲಿ ಬಿರುಗಾಳಿ. ಮನೆಯಿಂದ ಹೊರಹಾಕಿದ ಗಂಡ, ಪ್ರಿಯಕರನ ಫೋಟೋ ಹಿಡಿದು ಧರಣಿಗೆ ಕುಳಿತ ಯುವತಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.